ಹಾಗಿದ್ರೆ ಬನ್ನಿ ವೀಕ್ಷಕರೇ, ಈಗ ರಾಮ ದೇಗುಲ ನಿರ್ಮಾಣ ಆಗಿದೆ. ಇವತ್ತು ತುಂಬ ಜನ ನೋಡಿದ್ವಿ, ಒಂದು 3 ಲಕ್ಷ ಜನ ಇದ್ರಂತೆ. ನೀವು ಹೈಯೆಸ್ಟ್ ರಶ್ ಇರುವಂಥ ದೇವಸ್ಥಾನ ಯಾವುದು ನೋಡಿರ್ತೀರಿ? ತಿರುಪತಿ ನೋಡಿರ್ತೀರಿ. ಹಾಗಿದ್ರೆ ಶಿರ್ಡಿ ನೋಡಿರ್ತೀರಿ, ಬೇರೆ ಬೇರೆ ದೇವಸ್ಥಾನಗಳು. ಈಗ ರಾಮ ದೇಗುಲ ಆಗಿದೆಯಲ್ಲ, ಇಲ್ಲಿಗೆ ಎಷ್ಟು ಜನ ಬರ್ಬೋದು? ಅಥವಾ ಬೇರೆ ಬೇರೆ ದೇವಸ್ಥಾನಗಳಿಗೆ ಎಷ್ಟು ಜನ ಬರ್ತಾರೆ? ಅದರ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೋಡಿ, ತಿರುಪತಿ ಬಾಲಾಜಿ ದೇವಸ್ಥಾನಕ್ಕೆ ಮ್ಯಾಕ್ಸಿಮಮ್ ಅಂದರೆ ದಿನಕ್ಕೆ 1 ಲಕ್ಷ ಜನ ಭೇಟಿ ಕೊಡ್ತಾರೆ, ದರ್ಶನ ಪಡೀತಾರೆ. 1 ಲಕ್ಷ ಅಂದರೆ ವರ್ಷಕ್ಕೆ 4 ಕೋಟಿ ಜನ ಭೇಟಿ ಕೊಡ್ತಾ ಇದ್ದಾರೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ. ಇನ್ನು ಗೋಲ್ಡನ್ ಟೆಂಪಲ್, ಅಮೃತಸರದಲ್ಲಿರುವ ಸಿಖ್ ಸಮುದಾಯದ ಗೋಲ್ಡನ್ ಟೆಂಪಲ್ಗೆ ಪ್ರತಿದಿನ 90,000 ಜನ, 90,000 ಅಂದರೆ ವರ್ಷಕ್ಕೆ 3 ಕೋಟಿ ಜನ ಭಕ್ತಾದಿಗಳು ಭೇಟಿ ಕೊಡ್ತಾರೆ. ಇನ್ನು ಮುಂಬೈನ ಸಿದ್ಧಿವಿನಾಯಕ ದೇವಸ್ಥಾನ, ಭಾಳ ಫೇಮಸ್ ಸಿದ್ಧಿವಿನಾಯಕ ದೇವಸ್ಥಾನ, ಇಲ್ಲಿ ನಿತ್ಯ 75,000 ಜನ ಭೇಟಿ ಕೊಡ್ತಾರೆ ಮತ್ತು ವರ್ಷಕ್ಕೆ 2 ಕೋಟಿ ಜನ ಭೇಟಿ ಕೊಡ್ತಾರೆ. ಇನ್ನು ಶಿರ್ಡಿ ಸಾಯಿಬಾಬಾ ಮಂದಿರಕ್ಕೆ ದಿನಕ್ಕೆ 50,000 ಜನ ಭೇಟಿ ಕೊಡ್ತಾರೆ. ಇನ್ನು ವರ್ಷಕ್ಕೆ 1.5 ಕೋಟಿ ಜನ ಭೇಟಿ ಕೊಡ್ತಾರೆ. ಇನ್ನು ಜಗನ್ನಾಥದ ಪುರಿ ದೇವಸ್ಥಾನ ದಿನಕ್ಕೆ 30,000 ಭೇಟಿ ಮತ್ತು ವರ್ಷಕ್ಕೆ 1 ಕೋಟಿ ಜನ ದರ್ಶನ ಪಡೀತಾರೆ. ವೈಷ್ಣೋದೇವಿ, ಕಾಶ್ಮೀರದಲ್ಲಿರುವ ವೈಷ್ಣೋದೇವಿ, ಇಲ್ಲಿಗೆ ದಿನಕ್ಕೆ 27,000 ಜನ ಭೇಟಿ ಕೊಡ್ತಾರೆ. ವೈಷ್ಣೋದೇವಿಗೆ ವರ್ಷಕ್ಕೆ 70 ಲಕ್ಷ ಜನ ಭಕ್ತಾದಿಗಳು ಬರ್ತಾರೆ. ಕಾಶಿ ವಿಶ್ವನಾಥ, ನೋಡಿ, ಕಾಶಿ ಕಾರಿಡಾರ್ ಆದ ನಂತರ ಎಷ್ಟು ಬದಲಾವಣೆ ಆಗಿದೆ ಅಂತಂದರೆ, ಇಲ್ಲಿ ತನಕ ತಿರುಪತಿ ತಿಮ್ಮಪ್ಪನಿಗೆ ವರ್ಷಕ್ಕೆ 4 ಕೋಟಿ ಅಲ್ವಾ, ಕಾಶಿ ವಿಶ್ವನಾಥನಿಗೆ 2022ರಲ್ಲಿ 1 ವರ್ಷದಲ್ಲಿ 7 ಕೋಟಿ 30 ಲಕ್ಷ ಜನ ಭೇಟಿ ಕೊಟ್ಟಿದ್ದರು. 7 ಕೋಟಿ 30 ಲಕ್ಷ ಜನ. ಇನ್ನು ಕಾಶಿ ವಿಶ್ವನಾಥ ನವೀಕರಣ ಆದ ಬಳಿಕ 10 ಪಟ್ಟು ಹೆಚ್ಚಾಗಿದೆಯಂತೆ. 10 ಪಟ್ಟು ಹೆಚ್ಚಾಗಿದೆ ಅಂದರೆ 7.3 ಕೋಟಿ. ಈ ವರ್ಷ ಒಂದು 10 ಕೋಟಿ ಜನ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಉಜ್ಜಯಿನಿ ಮಹಾಕಾಲ ಮಂದಿರ ನಿತ್ಯ 1 ಲಕ್ಷ ಜನ ಭೇಟಿ ಕೊಡ್ತಾರೆ. ಇದು ಕೂಡ ತಿರುಪತಿ ಥರನೇ. ಉಜ್ಜಯಿನಿ ಮಹಾಕಾಲ ಮಂದಿರ ನವೀಕರಣ ಬಳಿಕ ಈಗ 4 ಪಟ್ಟು ಹೆಚ್ಚಾಗಿದೆಯಂತೆ. ಇನ್ನು ಅಯೋಧ್ಯೆಗೆ ಎಷ್ಟು ಜನ ಬರ್ಬೋದು? ಅಯೋಧ್ಯೆಗೆ ಈಗ ಅಂದಾಜಿನ ಪ್ರಕಾರ ನಿತ್ಯ 1 ಲಕ್ಷ ಜನ ಬರ್ಬೋದು. ನಿತ್ಯ 1 ಲಕ್ಷ ಜನ, ತಿರುಪತಿಗೆ ಬಂದಷ್ಟೇ ಜನ. ಆಮೇಲೆ ವರ್ಷಕ್ಕೆ 4 ಕೋಟಿ ಜನ ಬರ್ಬೋದು ಅನ್ನುವಂಥ ಅಂದಾಜು ಸಿಗ್ತಾ ಇದೆ. ಎಸ್ ವೀಕ್ಷಕರೇ, ಇವಿಷ್ಟು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ರಾಮ ಮಂದಿರ ಉದ್ಘಾಟನೆ ಆಗತ್ತೆ. ಅದರ ಎಲ್ಲ ಮಾಹಿತಿಗಳನ್ನು ರಿಪಬ್ಲಿಕ್ ಕನ್ನಡ ಸವಿವರವಾಗಿ ನಿಮ್ಮ ಮುಂದೆ ನೀಡ್ತಾ ಹೋಗುತ್ತೆ. ಮಿಸ್ ಮಾಡದೆ ರಿಪಬ್ಲಿಕ್ ಕನ್ನಡ ನೋಡ್ತಾ ಇರಿ. ನಿಮ್ಗೆ ಗೊತ್ತಿರ್ಬೋದು, ಇಡೀ ದೇಶದಲ್ಲೇ ರಿಪಬ್ಲಿಕ್ ಕನ್ನಡ ಕೊಟ್ಟಷ್ಟು ಮಾಹಿತಿ ಅಯೋಧ್ಯೆ ಬಗ್ಗೆ ನನ್ನ ಗೆಳೆಯರೊಬ್ಬರು ಹೇಳ್ತಾ ಇದ್ರು. ರಿಪಬ್ಲಿಕ್ ಕನ್ನಡ ನೋಡಿ ಅಯೋಧ್ಯೆಯಲ್ಲಿ ಇಷ್ಟೆಲ್ಲ ಸಂಭ್ರಮ ಇದೆಯಾ ಅಂತೇಳಿ ನಾನು ಬಂದೆ ಅಂತ ಹೇಳ್ತಾ ಇದ್ರು. ಸೊ ಹಾಗಿರುವಾಗ ನಿಮ್ಮನ್ನು ನಿರಾಶೆಗೊಳಿಸೋದಿಲ್ಲ, ನಿಮಗೆ ಅನೇಕರಿಗೆ ಬರೋದಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ನೀವು ಮನೆಯಲ್ಲೇ ಕೂತು ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಯನ್ನು ಕಣ್ತುಂಬಿಕೊಳ್ಳಬಹುದು. ಇದು ನಮ್ಮ ಭರವಸೆ ನಿಮಗೆ. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ ಅಯೋಧ್ಯೆಯಿಂದ. ಜೈ ಹಿಂದ್.